ಥರ್ಸ್ಡೇ. ಸೊ ಇವತ್ತು ಲೇಟಾಗೆದ್ದೆ. ಐ ಥಿಂಕ್ ಅರೌಂಡ್ 8 o'clock ನಾನು ಎದ್ದಾಗ, ಬಿಕಾಸ್ ನಾನು ಆಫೀಸ್ಗೆ ಹೋಗಿದ್ದೆ. ಐ ವಾಸ್ ಕ್ವೈಟ್ ಟಯರ್ಡ್, ಸೊ ಲೇಟಾಯಿತು. ಕರೆಂಟ್ಲಿ ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ. ಐ ಆಮ್ ಹ್ಯಾವಿಂಗ್ ಮೈ ಗ್ರೀನ್ ಟೀ ಆ್ಯಂಡ್ ಡೇ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇವತ್ತು ಈ ವ್ಲಾಗಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ನಾನು ಹೇಗೆ ವರ್ಕ್ ಆ್ಯಂಡ್ ಆಲ್ಸೋ ಮೈ ಬೇಬಿ ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತ. ಯೂಶ್ವಲಿ ನಾನು ನನ್ನ ಕೆಲಸಕ್ಕೆ ಕೂತ್ಕೊಂಡಾದಮೇಲೆ ನನಗೆ ನನ್ನ ಮಗು ನೋಡ್ಕೊಳ್ಳಲ್ಲ. ಫ್ರಮ್ 11:30 to 8:30 ಐ ವೋಂಟ್ ಟೇಕ್ ಕೇರ್ ಆಫ್ ಮೈ ಚೈಲ್ಡ್, ಬಿಕಾಸ್ ಅತ್ತೆ ನೋಡ್ಕೊತಾ ಇರ್ತಾರೆ ಕೆಳಗೆ. ನನ್ನ ಅತ್ತೆ ಮಾವ ಬೇಸಿಕಲಿ ಅವರು ಕೆಳಗೇ ಇರೋದು, ಕೆಳಗೆ ಗ್ರೌಂಡ್ ಫ್ಲೋರಲ್ಲಿದ್ದಾರೆ. ಸೊ ಅವ್ರು ನೋಡ್ಕೊತಾ ಇರ್ತಾರೆ. ಬಟ್ ಇವತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಅವ್ರು ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನು ವರ್ಕ್ ಮಾಡಿಕೊಂಡು ಅವನ್ನ ನೋಡ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಚಾಲೆಂಜ್ ತೊಗೊಳ್ಳೋಣ ಅಂತ. ಸೊ ಅದಕ್ಕೆ ನಾನು ಬೆಳಗ್ಗೆಯಿಂದನೇ ಶುರು ಮಾಡಬೇಕು. ಸೊ ಇವಾಗ ಅವನು ನಮ್ಮ ಜೊತೆ ಆಟ ಆಡಿ ಸಾಕಾಗಿ ಅಜ್ಜಿ ಬೇಕು ಅಂತ ಅವನು ಅಲ್ಲೋಗಿದ್ದಾನೆ. ಅವನಿಗೆ ಅವನ ಅಜ್ಜಿ ಮತ್ತು ಅಪ್ಪ ಅಂದರೆ ಫೇವ್ರೆಟ್, ಬಿಕಾಸ್ ಅವರಿಬ್ಬರೇ ಅವನ್ನ ತುಂಬ ಆಟ ಆಡಿಸೋದು. ಆ್ಯಂಡ್ ಎವ್ರಿ ಟೈಮ್ ಅವ್ನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸೋದು ಅವರೇ, ಮುದ್ದು ಮಾಡೋದು ಅವರೇ. ಸೊ ಅವರಿಬ್ರು ಕಂಡ್ರೆ ತುಂಬ ಇಷ್ಟ. ಆ್ಯಂಡ್ ಇವಾಗ ಅವ್ನಿಗೆ ಅಜ್ಜಿ ಬೇಕು ಅಂತ ಓಡಿದ್ದಾನೆ ನನ್ನ ಜೊತೆ ಆಟ ಆಡಿ ಸಾಕಾಗಿ. ಸೊ ನಾನು ಗ್ರೀನ್ ಟೀ ಕುಡಿದು ಆ್ಯಂಡ್ ಸ್ಮೂತಿ ಕುಡಿದು ದೆನ್ ಐ ವಿಲ್ ಗೋ ಡೌನ್. ಹೋಲ್ ಡೇ ನಾನು ಕೆಳಗೆ ಇರ್ತೀನಿ ಇವತ್ತು. ಆ್ಯಂಡ್ ಅವನ್ನ ನೋಡ್ಕೊತೀನಿ ಆ್ಯಂಡ್ ಅಲಾಂಗ್ ನಾನು ಕೆಲಸ ಮಾಡ್ತೀನಿ. ಆ್ಯಂಡ್ ನಾಳೆ ಹಬ್ಬ. ಸೊ ಈ ಸತಿ ಹಬ್ಬ ಐ ಥಿಂಕ್ ಐ ಡೋಂಟ್ ಹ್ಯಾವ್ ಅ ಚಾನ್ಸ್ ಟು ಶೋ ಹೇಗೆ ಹಬ್ಬ ಮಾಡ್ತಾ ಇದ್ದೆ ನಾನು ಪ್ರತಿ ವರ್ಷ ಅಂತ. ಬಿಕಾಸ್ ಎವ್ರಿ ಇಯರ್ ಐ ಯೂಸ್ ಟು ಡ್ರಾಪ್ ಸ್ಯಾರಿ, ಲಕ್ಷ್ಮಿನೆಲ್ಲ ಕೂರಿಸ್ತಾ ಇದ್ದೆ ಅಮ್ಮ ಮನೆಯಲ್ಲಿ. ಸೊ ನಾವು ಲಕ್ಷ್ಮಿ ಎರಡು ಕಡೆ ಕೂರಿಸ್ತೀವಿ, ಲೈಕ್ ಅತ್ತೆ ಮನೆಯಲ್ಲೂ ಕೂರಿಸ್ತೀವಿ ಆ್ಯಂಡ್ ಅಮ್ಮ ಮನೆಯಲ್ಲೂ ಕೂರಿಸ್ತೀವಿ. ನಾನು ಯೂಶ್ವಲಿ ಎವ್ರಿ ಇಯರ್ ಅಮ್ಮ ಮನೇಲಿ ಇರ್ತೀನಿ, ಬಿಕಾಸ್ ಅತ್ತೆ ಮನೆಯಲ್ಲಿ ನನ್ನ ಸಿಸ್ಟರಿಲ್ಲ ಮತ್ತು ಅತ್ತೆ ಮಾಡ್ತಾ ಇರ್ತಾರೆ. ಅಮ್ಮ ಮನೇಲಿ ಅಮ್ಮ ಸಿಂಗಲ್ ಚೈಲ್ಡ್, ಸೊ ಅಮ್ಮಂಗೆ ಹೆಲ್ಪ್ ಮಾಡೋದಕ್ಕೆ ನಾನು ಅಲ್ಲಿ ಹೋಗ್ತೀನಿ ಮಾಡೋದಕ್ಕೆ. ಸೊ ಈ ಸತಿ ಅಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ, ಬಿಕಾಸ್ ಅವ್ರ ಮನೆಯಲ್ಲಿ ಸೂತ್ಕ ಇದೆ ಇವಾಗ. ಸೊ ಅಮ್ಮನ ಮನೇಲಿ ಮಾಡ್ತಾ ಇಲ್ಲ. ಆ್ಯಂಡ್ ಇಲ್ಲಿ ವಿ ಆರ್ ಟೆಂಟೇಟಿವ್. ನಾವಿವಾಗ ಆ್ಯಕ್ಚುಲಿ ಅತ್ತೆ ಮನೇಲಿ ಮಾಡೋಣ ಅಂತಂದರೆ ಯೂಶ್ವಲಿ ಸ್ಯಾರಿ ಎಲ್ಲ ಡ್ರಾಪ್ ಮಾಡಿ ಮಾಡ್ತಾ ಇಲ್ಲ, ಬಿಕಾಸ್ ವಿ ಆರ್ ಟೆಂಟೇಟಿವ್. ವಿ ಆರ್ ನಾಟ್ ಶ್ಯೂರ್ ಆಗುತ್ತಾ ಆಗಲ್ವಾ ಅಂತ. ಬಿಕಾಸ್ ಇನ್ನೇನು ನನ್ನ ಸಿಸ್ಟರಿಂದ ಬೇಬಿ ಡ್ಯೂ ಡೇಟ್ ಬಂದಿದೆ. ಸೊ ವಿ ನಾಟ್ ಶ್ಯೂರ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ. ಸೊ ವಿ ಆರ್ ಟೆಂಟೇಟಿವ್ ಇನ್ ಡೂಯಿಂಗ್, ಬಟ್ ಸ್ಟಿಲ್ ವಿ ಆರ್ ಪ್ರಿಪೇರಿಂಗ್. ಅಟ್ಲೀಸ್ಟ್ ಪೂಜೆ ಮಾಡೋದಕ್ಕೆ ಅಂತಾದರೂ ನಾವು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಸೊ ಅದಕ್ಕೆ ಆ್ಯಂಡ್ ನಾನು ಪೂಜೆಯಲ್ಲಿ ಹೆಲ್ಪ್ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಆಮ್ ಇನ್ 3rd day ಆಫ್ ಮೈ ಮಂತ್. ಸೊ ಅದಕ್ಕೆ ಇವತ್ತು ಮಗುನ ತಗೊಳ್ಳೋ ಜವಾಬ್ದಾರಿಯನ್ನು ನಾವು ತೊಗೊಂಡಿದ್ದೇವೆ. ಮಿಕ್ಕಿದ ಕೆಲಸ ಅತ್ತೆ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಮೈ ವ್ಲಾಗ್. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಮೈ ಡೇ. ಅಜ್ಜಿ ತಿನ್ಸೋದು, ಅಜ್ಜಿ 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 ಯಾರು ತಿನ್ನೋದು? ಎದಳು, ಯಾರು ತಿನ್ನೋದು?
ಯಾ ನಾನೀಗ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಫ್ರೆಶ್ ಅಪ್ ಆಗಿ 2 o'clock ನಾನು ಅವನ್ನ ಲೈಕ್ ಲಾಸ್ಟ್ ಸ್ನಾನ ಮಾಡಿಸಿ ಮತ್ತು ನನ್ನ ಅತ್ತೆ ಕೈಲಿ ಕೊಟ್ಟು ಬಂದಿದ್ದು ರೆಡಿ ಮಾಡಿ ಮಲಗಿಸೋದಕ್ಕೆ. ಅದಾದಮೇಲೆ ನನಗೆ ಮೀಟಿಂಗ್ಸ್ ಇತ್ತು. ಸೊ ಅದು ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ದೆನ್ ಸ್ನಾನ ಮಾಡಿಕೊಂಡೆ. ಸೊ ಸದ್ಯಕ್ಕೆ ಸ್ನಾನ ಮಾಡ್ಕೊಂಡಿದ್ದೀನಿ. ಐ ಹ್ಯಾವ್ ಟು ಗೋ ಬ್ಯಾಕ್. ಐ ಥಿಂಕ್ ಅವನು ಎದ್ದಿರ್ತಾನೆ ಅನ್ಕೊತೀನಿ, ಬಿಕಾಸ್ ಯೂಶ್ವಲಿ ಅವ್ನ ನ್ಯಾಪ್ ಟೈಮ್ ಫ್ರಮ್ 2 to 4 o'clock. ಸೊ 4 o'clock or 4:30 ಎಕ್ಸ್ಟೆಂಡ್ ಆಗ್ಬೋದು, ಬಟ್ ಅಗೇನ್ ಅದು ಕಮ್ಮಿನೂ ಆಗ್ಬೋದು, ಬಿಕಾಸ್ ಒಂದೊಂದ್ಸತಿ ಬೇಗ ಎದ್ದೊಳ್ತಾನೆ ಅವನು. ಐ ಆಮ್ ನಾಟ್ ಶೋರ್ ಅವ್ನು ಎದ್ದಿದ್ದಾನೆ ಎದ್ದಿಲ್ವಾ ಅಂತ. ಮೋಸ್ಟ್ ಪ್ರಾಬಬ್ಲಿ ಎದ್ದಿರ್ತಾನೆ ಅಂತ. ಯಾ, ಇವಾಗ ಹೋಗಿ ಲೆಟ್ ಮೀ ಟೇಕ್ ಕೇರ್ ಅಗೇನ್. ಈ ಕಡೆ ಬಾ, ಈ ಕಡೆ ಬಾ, ತಿರುಗು, ಸ್ಮೈಲ್. ನನಗಾ? ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್, ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ಇವತ್ತು ಹಬ್ಬದ ದಿನ. ನಾನು ಆಲ್ರೆಡಿ ಹೇಳಿದಾಗೆ ನಾನು ಪೂಜೆ ಮಾಡೋದಕ್ಕಾಗಲ್ಲ ಇವತ್ತು. ಸೊ ಅದಕ್ಕೆ ಸಾಗರ್ ಮತ್ತು ಅಭಿ ಪೂಜೆ ಮಾಡ್ತಾಯಿದ್ದಾರೆ ಇವತ್ತು. ಸೊ ಅಭಿ ಅಂತೂ ಬೆಳಗ್ಗೆನೇ ಎದ್ದು ಹೀ ಸೊ ಎಕ್ಸೈಟೆಡ್, ಯಾಕಂದರೆ ಅವನಿಗೆ ಮಾಮಿ ಅಂದರೆ ತುಂಬ ಇಷ್ಟ, ದೇವ್ರುಗಳು ಅಂದರೆ ತುಂಬ ಇಷ್ಟ, ದೇವ್ರ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ, ದೇವ್ರ ವಿಗ್ರಹಗಳನ್ನ ಇಟ್ಕೊಂಡು ಓಡಾಡೋದು ಅಂದರೆ ತುಂಬ ಇಷ್ಟ. ಆ್ಯಂಡ್ ಅವನು ಬ್ಯುಸಿ ಇದ್ದಾನೆ ಇವಾಗ. ಅಭಿ 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 ಅಂತ ಅಂದ್ಕೊಂಡು ಎಲ್ಲ ಅವನೇ ಮಾಡ್ತಾಯಿದ್ದಾನೆ. ಸೊ ಮಂತ್ರ ಬೇರೆ ಹೇಳ್ತಾ ಇದ್ದಾನೆ. ಇವತ್ತು ಅವ್ರು ಪೂಜೆ ಮಾಡ್ತಾಯಿದ್ದಾರೆ. ಸೊ ಡೇ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸಿ ಹೌ ಡೇ ವಿಲ್ ಗೋ. ಇವಾಗ ನಾನು ಅಮ್ಮನ ಮನೇಲಿದ್ದೀನಿ. ಸೊ ಮಧ್ಯಾಹ್ನ ಅಮ್ಮನ ಮನೆಗೆ ಬಂದೆ. ನನ್ನ ಅಮ್ಮನ ಮನೆಗೆ ಬಿಟ್ಟು ಸಾಗರ್ ಹಿ ವೆಂಟ್ ಬ್ಯಾಕ್. ಸೊ ಅವರಿಗೆ ನಾನು ರಜಾ ಹಾಕ್ಕೊಂಡಿದ್ದೆ, ಬಟ್ ಅವರಿಗೆ ಕೆಲಸ ರಜೆ ಇರಲಿಲ್ಲ. ಆ್ಯಂಡ್ ಹೀ ಈಸ್ ಟು ಬ್ಯುಸಿ. ಸೊ ತುಂಬ ಅವರಿಗೆ ಕೆಲಸ ಇದೆ. ಸೊ ಹಿ ವೆಂಟ್ ಬ್ಯಾಕ್.
ಸೊ ನಾನು ಅಬ್ಬಿ ಇವಾಗ ಅಮ್ಮನ ಮನೆಯಲ್ಲಿ ಹಬ್ಬ ಮಾಡೋಕ್ಕೆ ಬಂದ್ವಿ. ಅನ್ಫಾರ್ಚುನೇಟ್ಲಿ ನಾನು ಆಗಲೇ ಹೇಳ್ದಂಗೆ ಹಬ್ಬ ಪೂಜೆ ಮಾಡ್ತಾ ಇಲ್ಲ, ಲಕ್ಷ್ಮಿ ಕೂರಿಸಿರಲಿಲ್ಲ. ಬಟ್ ಸ್ಟಿಲ್ ಅಮ್ಮ ಒಬ್ಬಟ್ಟು ಎಲ್ಲ ಮಾಡಿದರು. ಸೊ ಅದಕ್ಕೆ ಅಮ್ಮನ ಮನೆಗೆ ಬಂದಿದ್ದೆ, ಹೇಗೆ ರಜಾ ಇದೆಯಲ್ವಾ ಅಂತ ಅಭಿನವ್ ಕರ್ಕೊಂಡು ಬಂದಿದ್ದೆ. ಸೊ ಮಧ್ಯಾಹ್ನನೇ ಬಂದೆ, ಊಟ ಎಲ್ಲ ಆಗಿ ಒಂದು ಸ್ವಲ್ಪ ನ್ಯಾಪ್ ತೊಗೊಂಡು ದೆನ್ ಅಪ್ಪ ಅಮ್ಮನ ಜೊತೆ ಎಲ್ಲ ಸ್ವಲ್ಪ ಮಾತಾಡಿ ದೆನ್ ವಿ ವೆಂಟ್ ಔಟ್ ಅಭಿನ ಕರ್ಕೊಂಡು. ಬಿಕಾಸ್ ಅವನು ಬಂದಾಗಿಂದ ಅವ್ರ ತಾತನ ಹತ್ರ ಹ್ಯಾಪಿ 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 ಅಂತಿದ್ದ. ಹ್ಯಾಪಿ ಅಂದರೆ ಬೇಸಿಕಲಿ ಕೇಕ್ ಬೇಕು ಅಂತ. ಸೊ ಅವ್ನು ಕೇಕ್ ಬೇಕಂತ ಹಠ ಮಾಡ್ತಾ ಇದ್ದ, ಅದಕ್ಕೆ ಅವನ್ನ ಕರ್ಕೊಂಡು ವಿ ವೆಂಟ್ ಔಟ್. ಸೊ ಹಾಗೆ ಸ್ವಲ್ಪ ಥಿಂಗ್ಸ್ ತೊಗೊಂಡು ಅವನಿಗೆ ಕೇಕ್ ಕೊಡಿಸಿ ನಾವು ಎಲ್ಲ ಕಾಫಿ ಕುಡಿದು ಇವಾಗ ಮನೆಗೆ ಬಂದಿದ್ದೀವಿ. ಸೊ ಯಾ, ದಿಸ್ ವಾಸ್ ಮೈ ಡೇ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಬಿ ಸ್ಟಾರ್ಟಿಂಗ್ ಮೈ ನೆಕ್ಸ್ಟ್ ವಿಡಿಯೋ ವಿಚ್ ಇಸ್ ವೀಕೆಂಡ್ ಟುಮಾರೋ. ಸೊ ಯಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. And yeah, that's it. Okay, fine. Thanks for watching my video and see you in my next vlog. Bye bye.